ಎಲ್ಲರಿಗೂ ನಮಸ್ಕಾರ. ಸ್ವಾತಿ ಟೇಸ್ಟಿ ಕಿಚನ್ಗೆ ಸ್ವಾಗತ. ಇವತ್ತು ನಾನೊಂದು ರುಚಿಕರ ಮತ್ತು ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗುವಂಥ ರೆಸಿಪಿ ಮಾಡ್ತಾಯಿದ್ದೀನಿ. ಅದು ಪೂರಿ ಮತ್ತು ಸಾಗು ಅಂದರೆ ಓನ್ಲಿ ಪೊಟೆಟೊ ಮತ್ತು ಗ್ರೀನ್ ಪೀಸ್ ಹಾಕಿ ಮಾಡ್ತಾ ಇರೋದು. ಇದು ತುಂಬ ಚೆನ್ನಾಗಿರುತ್ತೆ. ನಾನು ಪೂರಿ ಅಂದರೆ ನಾರ್ಮಲ್ ಪೂರಿ ಮಾಡ್ತಾ ಇಲ್ಲ, ಕಲರ್ ಆಗಿರೋ ಪೂರಿ ಮಾಡ್ತಾ ಇರೋದು. ಕಲರ್ ಆಗಿರೋ ಪೂರಿ ಅಂತಂದರೆ ಅದರಲ್ಲೇ ವೆಜಿಟೇಬಲ್ ಹಾಕಿ ಆ ಕಲರ್ ಮಾಡ್ತಾ ಇರೋದು. ವೆಜಿಟೇಬಲ್ ಹಾಕಿರೋದ್ರಿಂದ ಪೂರಿಯಲ್ಲಿ ಹೆಲ್ದಿ ಆಗಿರುತ್ತೆ, ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಎಲ್ಲ ಕಿಡ್ಸು ಆಲ್ಮೋಸ್ಟ್ ಇಷ್ಟಪಟ್ಟು ತಿಂತಾರೆ ಮತ್ತು ಎಲ್ಲರಿಗೂ ಇಷ್ಟ ಆಗುತ್ತೆ. ಇದು ಬೆಳಗಿನ ಉಪಹಾರಕ್ಕೆ, ಮಧ್ಯಾಹ್ನ ಲಂಚ್ಗೆ, ರಾತ್ರಿ ಡಿನ್ನರ್ಗೂ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಮತ್ತು ಸಾಗು ಅಂದರೆ ಪೊಟೆಟೊ ಮತ್ತು ಗ್ರೀನ್ ಪೀಸ್ ಹಾಕಿ ಮಾಡ್ತಾ ಇರೋದ್ರಿಂದ ಅದ್ರ ಜೊತೆ ಆ ಪೂರಿ ಜೊತೆಗೆ ಅದೇ ವೆಜಿಟೇಬಲ್ ಸಾಗು ಅಂದರೆ ಗ್ರೀನ್ ಪೀಸ್ ಮತ್ತು ಪೊಟೆಟೊ ಹಾಕಿ ಮಾಡೋದು, ಆ ಸಾಗು ನಾನು ಯಾವ ಥರ ಮಾಡಿದ್ದೀನಲ್ಲ ಅದೇ ಥರ ಮಾಡ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ಎಲ್ಲರಿಗೂ ಆಲ್ಮೋಸ್ಟ್ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಗೆ ಶೇರ್ ಮಾಡಿ. ಇಂಗ್ರೀಡಿಯೆಂಟ್ಸ್ ಏನು ಬೇಕಂದರೆ, ನಾನಿಲ್ಲಿ ಗೋಧಿ ಹಿಟ್ಟಿನಿಂದ ಮಾಡ್ತಿರೋದು, ಮೈದಾ ಹಿಟ್ಟು ಯೂಸ್ ಮಾಡಿಲ್ಲ. ಗೋಧಿ ಹಿಟ್ಟು 250 ಗ್ರಾಮ್ ಅಷ್ಟು ಗೋಧಿ ಹಿಟ್ಟು ತೊಗೊಂಡು 1 ಟೇಬಲ್ ಸ್ಪೂನ್ ಅಷ್ಟು ರವೆ ಹಾಕಿರೋದು. ಅದರಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಅದಕ್ಕಿಲ್ಲಿ ಒಂದು ಸ್ಮಾಲ್ ಬೀಟ್ರೂಟ್ ತೊಗೊಂಡು ಕಟ್ ಮಾಡಿ ಸಿಪ್ಪೆ ತೆಗೆದು ಮಿಕ್ಸಿಯಲ್ಲಿ ಹಾಕ್ಕೊಳ್ಬೇಕು. ಮಿಕ್ಸಿ ಜಾರಲ್ಲಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಸ್ವಲ್ಪ ನೀರನ್ನೇ ಹಾಕಿ, ಅಂದರೆ ಒಂದು 100ಇಂದ 150 ml ವರೆಗೂ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ಬೇಕು. ಆ ಪೇಸ್ಟನ್ನು ಈ ಹಿಟ್ಟಲ್ಲಿ ಹಾಕಿ ಕಲಿಸ್ಕೊಳ್ಬೇಕು. ಮೊದಲಿಗೆ ನೀರು ಹಾಕದೆ ಹಾಗೆ ಪೇಸ್ಟ್ ಹಾಕಿ ಕಲಿಸ್ಕೊಳ್ಬೇಕು. ಆಮೇಲೆ ನೀರು ಎಷ್ಟಾಗುತ್ತೆ, ಎಷ್ಟು ಹಿಡಿಯುತ್ತೆ ನೋಡಿ. ಆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಉಳಿದಿರತ್ತಂತ ಅದರಲ್ಲೇ ನಾನು ಹಾಕಿ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಪೂರಿ ಹಿಟ್ಟು ಕಲಿಸ್ಕೊಳ್ಬೇಕು. ನೋಡಿ, ಇಲ್ಲಿ ಚಪಾತಿ ಹಿಟ್ಟಿನ ಅದಕ್ಕೆ ರೆಡಿ ಆಗಿದೆ. ಇವಾಗ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳ್ಬೇಕು. ಆಯಿಲ್ ಹಾಕಿ ಚೆನ್ನಾಗಿ ಕಲಿಸಿಟ್ಕೊಳ್ಬೇಕು. ಇಲ್ಲಿ ಗ್ರೀನ್ ಪೀಸ್ ಮತ್ತು ಪೊಟೆಟೊ ಯೂಸ್ ಮಾಡ್ಕೊಂಡು ನಾನಿಲ್ಲಿ ಒಂದು ಸಾಗು ಮಾಡ್ಕೊಳ್ತಿರೋದು. ಇಲ್ಲಿ ಎರಡು ಮೀಡಿಯಮ್ ಸೈಜ್ ಪೊಟೆಟೊ ತೊಗೊಂಡು ಈ ಥರ ಕಟ್ ಮಾಡ್ಕೊಂಡಿರೋದು, ಸಿಪ್ಪೆ ತೆಗೆದು. 1 ಬಟ್ಲಷ್ಟು ಗ್ರೀನ್ ಪೀಸ್ ಬೇಕು. 1 ಮೀಡಿಯಮ್ ಸೈಜ್ ಆನಿಯನ್ ಬೇಕು. ಸಾಗುಗೆ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಅರ್ಧ ಕಪ್ ಅಷ್ಟು ಫ್ರೆಶ್ ಕೊಕೊನಟ್ ಬೇಕಾಗತ್ತೆ. ಮತ್ತು 1 ಸ್ಮಾಲ್ ಸೈಜ್ ಆನಿಯನ್, 2 ಹಸಿರು ಮೆಣಸಿನ್ಕಾಯಿ, 1 ಇಂಚ್ ಶುಂಠಿ, 8 ಬೆಳ್ಳುಳ್ಳಿ, ಒಂದೇ 1 ಲವಂಗ ತೊಗೊಂಡಿರೋದು, ಮತ್ತು 1 ಹಿಡಿಯಷ್ಟು ಕೊರಿಯಂಡರ್ ತೊಗೊಂಡಿರೋದು. ಮತ್ತು ಅದರ ಜೊತೆಗೆ 1 ದೊಡ್ಡ ಸೈಜ್ ಟೊಮೆಟೊ ತೊಗೊಂಡು ಪೇಸ್ಟ್ ಮಾಡಿಕೊಳ್ಬೇಕು. ಇಲ್ಲಿ ಒಗ್ಗರಣೆಗೆ 1 ಬೇ ಲೀಫ್ ಬೇಕು, ಅರ್ಧ ಟೀ ಸ್ಪೂನ್ ಅಷ್ಟು ಸೋಂಪು ಬೇಕು, ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಳ್ಬೇಕು. ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಿರೋದು. ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಒಂದು ಒಲೆ ಮೇಲೆ ಕುಕ್ಕರ್ ಇಟ್ಕೊಳ್ಬೇಕು. ಕುಕ್ಕರಲ್ಲಿ 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳ್ಬೇಕು ಸಾಗು ಮಾಡ್ಕೊಳ್ಳೋಕ್ಕೆ. ಇಲ್ಲಿ ಒಗ್ಗರಣೆಗಳಿಗೆ ಬೇ ಲೀಫು, ಸೋಂಪು ಮತ್ತು ಜೀರಿಗೆ ಹಾಕ್ಕೊಳ್ಬೇಕು. ಸೋಂಪು ಎಲ್ಲ ಫ್ರೈ ಆದಮೇಲೆ ಆನಿಯನ್ ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು. ಇವಾಗ ಪೊಟೆಟೊ ಮತ್ತು ಗ್ರೀನ್ ಪೀಸ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ನಾನಿಲ್ಲಿ 2 ವೆಜಿಟೇಬಲ್ಸ್ ಯೂಸ್ ಮಾಡ್ತಾ ಇರೋದು. ನಾನೇನು ಮಾಡ್ತಾ ಇದ್ದೀನಲ್ಲ ಆ ಪೂರಿ ಜೊತೆ ಈ ಸಾಗು ತುಂಬ ಸೆಟ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಅದ್ಭುತ. ಇಲ್ಲಿ ವೆಜಿಟೇಬಲ್ ಫ್ರೈ ಆದಮೇಲೆ ಪೇಸ್ಟ್ ಏನು ಮಾಡ್ಕೊಂಡಿರ್ತೀವಲ್ವ ಆ ಪೇಸ್ಟನ್ನು ಇವಾಗ ಇದರಲ್ಲಿ ಹಾಕ್ಕೊಳ್ಬೇಕು. ಅದರಲ್ಲೇ ಸ್ವಲ್ಪ ನೀರು ಹಾಕಿ ಮತ್ತೆ ಹಾಕಿ ಎಲ್ಲ ಇದರಲ್ಲಿ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಇಲ್ಲಿ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಪೌಡರ್ ಹಾಕ್ಕೊಳ್ಬೇಕು. ಮತ್ತು ಅರ್ಧ ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಕ್ಕೊಳ್ಬೇಕು. 1 ಟೀ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ಬೇಕು. ಮತ್ತು ಅರ್ಧ ಟೀ ಸ್ಪೂನ್ ಅಷ್ಟು ಟರ್ಮರಿಕ್ ಪೌಡರ್ ಹಾಕ್ಕೊಳ್ಬೇಕು. ಇಲ್ಲಿ ನಾನು ಕರಿಬೇವಿನ ಪೌಡರ್ ಹಾಕ್ಕೊಂಡಿರೋದು, ಕರಿಬೇವು ಒಣಗಿಸಿ ಪೌಡರ್ ಮಾಡ್ಕೊಂಡಿರೋದು, ಅದು ಇವಾಗ ಹಾಕ್ಕೊಳ್ತಿರೋದು. ನೀವು ಬೇಕಿದ್ರೆ ಕರಿಬೇವನ್ನು ಹಾಕ್ಕೊಳ್ಬೋದು. ಚೆನ್ನಾಗಿ ಕಲಿಸ್ಕೊಳ್ಬೇಕು.
ಇವಾಗ ಲಾಸ್ಟಿಗೆ ಟೊಮೆಟೊ ಪ್ಯೂರಿ ಹಾಕೊಳ್ತಿರೋದು. ಪ್ಯೂರಿ ಹಾಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಮತ್ತು ಎಕ್ಸ್ಟ್ರಾ ನೀರು ಎಷ್ಟು ಬೇಕು, ಕನ್ಸಿಸ್ಟೆನ್ಸಿ ಯಾವ ಬೇಕು ನೋಡಿ ನೀವು ಇವಾಗಲೇ ಹಾಕ್ಕೊಳ್ಬೇಕು. ನಾನಿಲ್ಲಿ ಪೂರಿ ಜೊತೆ ಸೆಟ್ ಮಾಡೋದ್ರಿಂದ ಆಲ್ಮೋಸ್ಟ್ ಮೀಡಿಯಮ್ ಸೈಜ್ ಅಷ್ಟು ಕನ್ಸಿಸ್ಟೆನ್ಸಿ ಮಾಡ್ತಿರೋದು. ಇದು ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ, ಮತ್ತು ಚಪಾತಿ ಜೊತೆ ಚೆನ್ನಾಗಿರುತ್ತೆ, ಪೂರಿ ಜೊತೆ ಚೆನ್ನಾಗಿರುತ್ತೆ, ಮತ್ತು ರೋಟಿ ಅದು ಯಾವುದಾದ್ರೂ ಮಾಡಿದ್ರೆ ಅದರದ್ದು ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಇವಾಗ ಇಲ್ಲಿ 1 ಟೀ ಸ್ಪೂನಷ್ಟು ಕಸೂರಿ ಮೇಥಿ ಹಾಕ್ಕೊಳ್ತಾ ಇರೋದು. ಕಸೂರಿ ಮೇಥಿ ಆಪ್ಷನಲ್ಲು. ಇವಾಗ ಲಿಡ್ ಕ್ಲೋಸ್ ಮಾಡಿ 1 ವಿಸಿಲ್ ಕೂಗಿಸ್ಬೇಕು. ಪೊಟೆಟೊ ಇರೋದ್ರಿಂದ ಬೇಗನೆ ಮೆತ್ತಗಾಗುತ್ತೆ, ಸೊ ಅದಕ್ಕೆ 1 ವಿಸಿಲ್ ಆಗಬೇಕು. ಇವಾಗ 1 ವಿಸಿಲ್ ಆಗಿದೆ ನೋಡಿ, ಓಪನ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ಕಲರು ತುಂಬ ಚೆನ್ನಾಗಿ ಬಂದಿದೆ. ಸೂಪರ್, ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಮಾಡ್ಕೊಳ್ಳಿ, ನಿಮಗೆ ಆಲ್ಮೋಸ್ಟ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇವಾಗ ಸಾಗು ರೆಡಿ ಆಯಿತು. ಪೂರಿ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆ ಇಟ್ಕೊಳ್ಬೇಕು. ಅದಕ್ಕೆ ಫ್ರೈ ಮಾಡ್ಕೊಳ್ಳೋಕ್ಕೆ ಆಯಿಲ್ ಹಾಕ್ಕೊಳ್ಬೇಕು. ಫ್ರೈ ಮಾಡ್ಕೊಳ್ಳೋಕ್ಕೆ ಎಷ್ಟು ಆಯಿಲ್ ಬೇಕಾಗುತ್ತೆ ಅಷ್ಟು ಆಯಿಲ್ ಹಾಕ್ಕೊಳ್ಳಿ. ನೋಡಿ ಇಲ್ಲಿ ಪೂರಿ ಆಗಿದೆ. ಇವಾಗ ಪೂರಿ ಮಾಡ್ಕೊಳ್ಳೋಕ್ಕೆ ಸಣ್ಣ ಸಣ್ಣ ಉಂಡೆ ಮಾಡಿ ಇಟ್ಕೊಳ್ಬೇಕು. ನಾನಿಲ್ಲಿ ಹಿಟ್ಟು ಹಚ್ಚಿ ಮಾಡ್ತಿರೋದು. ಸ್ವಲ್ಪ ಹಿಟ್ಟು ಹಾಕಿ ಪೂರಿ ಥರ ಲಟ್ಸ್ಕೊಳ್ಬೇಕು. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಕ್ಕೆ ಪೂರಿಯಾಗಿ ಲಟ್ಸ್ಕೊಳ್ಬೇಕು. ನಾನಿಲ್ಲಿ ಮೊದಲಿಗೆ ಪೂರಿ ಎಲ್ಲ ಮಾಡಿ ಇಟ್ಕೊಳ್ತಿರೋದು. ಪೂರಿ ಮಾಡುವಷ್ಟರಲ್ಲಿ ಇಲ್ಲಿ ಆಯಿಲ್ ಬಿಸಿ ಆಗಿದೆ, ಅದಕ್ಕೆ ಒಂದು ಪೂರಿ ಲಟ್ಸಿರೋದು ಹಾಕೊಳ್ತಿರೋದು. ನೋಡಿ ಪೂರಿ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಪೂರಿ ತುಂಬ ಚೆನ್ನಾಗಿ ಬಂದಿದೆ. ಆರೋಗ್ಯಕರ ರುಚಿಕರ ಪಿಂಕ್ ಪೂರಿ ಜೊತೆಗೆ ಪೊಟೆಟೊ ಮತ್ತು ಗ್ರೀನ್ ಪೀಸ್ ಸಾಗು ರೆಡಿ. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಒಂದು ಟ್ರೈ ಮಾಡಿ. ಮತ್ತು ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಮತ್ತು ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.